ಕೆಳಗಡೆ ಮ್ಯಾಟ್ ಥರ ಮಾಡ್ತಾರ ಅದೇ ಇದನ್ನೇ ಹಾಕೋದು ಅವ್ರು. ನೀವು ಬೇಕಾದ್ರೆ ತುಳಿರಿ ರಾಡಿ ಹೊಟ್ಟಿ ಏನಾಗಲ್ಲ ಏನೂ ಆಗಲ್ಲ, ಮತ್ತೆ ಅದು ನಿಲ್ಲುತ್ತೆ. ಬಟ್ಟೆ ಅಷ್ಟು ನೀರು ಹಾಕಿ ಬೆಳೆಸಿದ್ದಾರೆ ನೋಡಿ, ಎಲ್ಲ ತೋರಿಸಿ ಅದು. ಬಿಕೆ ಇರುತ್ತೆ. ಹಾಂ ನೋಡಿ, ಡಿಫ್ರೆಂಟ್ ಆಗಿದೆ ಗಿಡ ಇದು. ಈ ಥರದಲ್ಲೇ ಬೇರೆದಂತ ನೋಡಿ. ಈ ಗೋಡೆ ಇದೆಯಲ್ಲ, ಈ ಗೋಡೆ ಥರ ಇರ್ಬೇಕು ಅದಕ್ಕೆ, ಅಂದ್ರೇ ಬೆಳೆಯೋದು ಅದು. ಈ ನೆಲದಲ್ಲೆಲ್ಲ ಬೆಳೆಯೋದೇ ಇಲ್ಲ ಇದು. ನೀರು ನೀರು ಇರಲೇಬೇಕು, ಯಾವಾಗಲೂ ನೀರು ಇದ್ರೇ ಬೆಳೆಯೋದು ಅದು, ಹಸಿ ಇರಬೇಕು. ಇದು ಗೋಡೆ ಏನಾಗಿದೆ ಕಟ್ ಮಾಡಿದ್ರಲ್ಲ, ಈ ನೀರೆಲ್ಲ ಇರುತ್ತೆ ಅದ್ರಲ್ಲಿ. ನೋಡಿ ಏನು ಸಕ್ಕತ್ತ ಬೆಳೆದಿದೆ. ಯಾವಾಗ ಹಸಿರೇ ಇದು. ಅದಲ್ಲ ಚೇಂಜ್ ಆಗೋದೇ ಇಲ್ಲ ಕಲರ್ದು, ಯಾವಾಗಲೂ ಹಸಿರೇ. ಟಚ್ ಆಯ್ತು ಮತ್ತೆ ಬೇರೆ ಬಿಡೋದು. ತುದಿ ಏನಾರು ನೆಲಕ್ಕೆ ಟಚ್ ಆಯ್ತು ಅಂದ್ರೆ ಬೇರೆ ಬಿಟ್ಬಿಡುತ್ತೆ ಮತ್ತೆ ಹಾಗೆ. ಇದು ನೋಡಿ, ಇಲ್ಲೊಂದಿದೆ ಅಮೆಝಾನಲ್ಲಿ ಬೆಳೆದ ಅಂತಿದೆ. ಹೌದಾ, ಡಿಫ್ರೆಂಟ್ ಆಗಿದೆ ಅದು. ಹಾಂ ನೋಡಿ, ಅದು ಎಲೆನ ಡಿಫ್ರೆಂಟ್ ಆಗಿದೆ ನೋಡಿ. ಒಂಥರ ಪ್ಲಾಸ್ಟಿಕ್ ಥರ ಕಾಣಿಸುತ್ತೆ. ಪ್ಲಾಸ್ಟಿಕ್ ಏನು ಹಸಿ ಅಂಶನೇ ಇಲ್ಲ. ಅದೇ ಹಸಿ ಅಂಶ ಗೊತ್ತಾಗಲ್ಲ. ಅದೇ ತೋರಿಸಿದ್ರು. ಇದೆಲ್ಲ ಹಾಕಿ ಶೋ. ಈ ಶೋಗೆಲ್ಲ ಇಲ್ಲೆಲ್ಲಿ ಅಲ್ಲೆಲ್ಲಿ ಸಿಗೋದಲ್ಲ, ಬೆಂಗಳೂರು ಎಲ್ಲೂ ಸಿಗಲ್ಲ. ಹಾಂ ಇದು ಒಳ್ಳೆಯದು. ಇದು ಸಕ್ಕತ್ತಾಗಿದೆ ರೀ, ಒಳ್ಳೆ ಪ್ಲಾಸ್ಟಿಕ್ ಥರ ಫೀಲ್ ಆಗುತ್ತೆ ಅಲ್ವಾ? ಪ್ಲಾಸ್ಟಿಕ್ ಅದೇ ಹಂಗೆ ಕಾಣಿಸುತ್ತೆ. ಈ ಕಡೆ ಡೆಕೋರೇಷನ್ ಮಾಡಿದ್ರೆ ಮಸ್ತ್ ಕಾಣಿಸುತ್ತೆ. ಹೌದೌದು, ಒಳ್ಳೆ ಇದು. ಅದು ಎಲೆ ನೋಡಿ, ಇದು ಇಲ್ಲ ಸಪ್ರೇಟ್ ಆಗಿಲ್ಲ, ಎಲೆ ಅಳತೆ ಮಾಡ್ದಂಗಿದೆ. ಇದು ಎಲ್ಲಿ ಕಟ್ಟಾಗೋದಿಲ್ಲ ಎಲೆ ಇದೆ. ಒಂದೊಂದು ಲೀಫ್ ನೋಡಿ ಕಟ್ಟಾಗೋದೇ ಇಲ್ಲ, ಯಾಕಂದರೆ ಈ ಸಿಕ್ಕಾಪಟ್ಟೆ ಅಗಲ ಇದೆಯಲ್ಲ ಇಲ್ಲಿ ಕೆಳಗಡೆ. ನೋಡಿ ನೋಡಿ ಹೆಂಗೆ ಡಿಸೈನ್ ಮಾಡ್ಬೋದು. ಹಾಂ ಅದೇ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಕಡ್ಡಿ ನೋಡಿ, ಕಡ್ಡಿ ನೋಡಿದೆ, ಒಳ್ಳೆ ಮೆಟಲ್ ಥರ ಇದೆ. ಹಿಂಗೆ ನೋಡಿ, ಹಿಂಗೆ ಹಾಂ ಹಿಂಗೆ ಬಗ್ಗದಿಲ್ಲ, ಎಲ್ತದಿಲ್ಲ. ಬೇರೆ ನೋಡಿ, ಅದೇ ನೋಡಿ ಹಾಡೋದು ಏನಿದೆ ಹೋಗಲ್ಲ, ಗೊತ್ತೇ ಇಲ್ಲ. ಹಳದ್ ಜಾಡೆ ಇದೆ, ಈ ಹುಲ್ಲು ಇದೆ. ಈ ಪಾರ್ಕಲ್ಲಿ ಹಾಕಿದ್ದಿದೆ, ಕಬ್ಬನ್ ಪಾರ್ಕು, ಲಾಲ್ ಬಾಗು ಎಲ್ಲ ಹಾಕಿದ್ದಿದೆ. ಎಲ್ಲ ಇಲ್ಲಿಂದಲೇ ಹೋಗಿರುತ್ತಾರೆ. ಅವರು ಏನು ಹೇಳ್ತಾರೆ, ನಾವು ಅಮೆರಿಕನ್ ತಂದಿದ್ದೀವಿ. ಅದೇ ಅದೇ ನಮ್ಮಲ್ಲಿ ಇಲ್ಲದೆ ಇರೋದು ಯಾವುದೇ ಇಲ್ಲ. ಅದೇ ಇದು ಕಡ್ಡಿ ನೋಡಿ ಸರ್, ಎಂತ ಸ್ಟ್ರಾಂಗ್ ಇದೆ ನೋಡಿ. ಮುರಿದ ಅಷ್ಟು ಸ್ಟ್ರಾಂಗ್ ಇದೆ ಇದು. ಗರ್ಕೆ ಹುಲ್ಲು ತೆಗೀರಿ ಸರ್, ಇದು ತೆಗೀರಿ. ಇದು ಒಳಗಡೆ ನೋಡಿ, ಎರಡು ಲೇಯರ್ ಇದೆ ಇದ್ರೊಳಗಡೆ. ಪೈಪ್ ಅದೇ ಪೈಪ್, ಆ ಪೈಪ್ ಇದ್ರೊಳಗಡೆ ಬೇರೆ. ಇದು ಆ್ಯಕ್ಚುಲಿ ಮೇನ್, ಇದು ಹೊರಗಡೆ ಹಾರ್ಡ್ ಪೈಪ್. ಹಾಂ ಇದೆಲ್ಲ ಡಿಫ್ರೆಂಟ್ ಇದೆ ಬಿಡಿ. ಇಲ್ಲೆಲ್ಲಿ ನಾವು ನೋಡೋಕ್ಕಾಗಲ್ಲ ಇದನ್ನ, ಊರ್ ಸೈಡೆಲ್ಲ ಕೆಲವು ಪ್ರದೇಶದಲ್ಲಿ ಮಾತ್ರ. ಹೌದು. ನೆಲೆ ಅಂತ ನೆಲೆಯಲ್ಲಿ ಇದು ಭಯಂಕರ ಔಷಧಿ. ಇದಾ ಏನಕ್ಕೆ ಯೂಸ್ ಮಾಡ್ತಾರೆ ಇದು? ಇದಕ್ಕೆ ಜಾಂಡೀಸ್ ಆದವರಿಗೆ ಕಷಾಯ ಮಾಡಿ ಕುಡಿತಾರೆ. ಹೌದಾ? ಒಳ್ಳೇದು ಇದು. ಹಾಂ ರಕ್ತ ಶುದ್ಧಿ ಇದೆಲ್ಲ ಇದು ಬಳಸ್ತಾರೆ. ಓ ಹೌದಾ? ಒಂಥರ ಹಣ್ಣು ಹೂವು ಆಗುತ್ತೆ. ಹೂವು ಆಗುತ್ತಾ ಇದು? ಇದು ಎಲ್ಲೇನೆ ಅದು ಮಾಡ್ತಾರೆ? ಸಣ್ಣ ಹಣ್ಣು ಹೂವು ಆಗುತ್ತೆ. ಹೌದು. ಆ ಹೂವನ್ನ ತೊಗೊಂತಾರೆ, ಇದೆಲ್ಲ ತೊಗೋತಾರೆ? ಎಲ್ಲೇನ ತೊಗೋತಾರೆ ಔಷಧಿಕ್ಕೆ. ಎಲ್ಲ ಇಲ್ಲೇ ಇದೆ, ಇಲ್ಲಿ ಹುಡ್ಕೊಂಡು ಹೋಗುವಂತ. ಇನ್ನೊಂದು ಬೇರೆ ತೋರಿಸ್ತೀನಿ ನಿಮಗೆ, ಗುಡ್ಡೆಯಲ್ಲಿದೆ, ಇಲ್ಲಿ ಇರ್ಬೋದು. ಅದು ಕಷಾಯ ಮಾಡ್ತಾರೆ, ಸಂಜೆ ಮಾಡ್ಕೊಡ್ತೀನಿ ನೋಡಿ. ಅದು ಡಿಫ್ರೆಂಟ್ ಸ್ಮೆಲ್. ಹೌದಾ? ಬಹಳ ಒಳ್ಳೆಯದು. ರಕ್ತ ಶುದ್ಧಿಗೆ ಫಸ್ಟ್ ಕ್ಲಾಸ್ ಔಷಧಿ. ನೋಡಿ ನೋಡಿ, ಈ ಥರ ಎಲೆಗಳು ನಮ್ಮ ಇದರಲ್ಲಿ ಸಿಗುತ್ತೆ, ಎಲ್ಲೆಲ್ಲೂ ಸಿಗಲ್ಲ. ಇಲ್ಲೇ ಬರ್ಬೇಕು, ದಾಂಡೇಲಿ ಸೈಡೇ ಸಿಗತ್ತೆ ನಿಮಗೆ. ಓಲ್ ಬಿಡು. ಯಾರು? ಲವಂಗ ಅಂತಾರ, ಲವಂಗ. ಏನು ಸ್ಮೆಲ್ ಇದೆ ಇಷ್ಟು ದೂರ?
ಸಾಕಷ್ಟು ಸ್ಮೆಲ್ ಇದೆ ಇದು. ಹ್ಞೂ ಹ್ಞೂ ಆದ್ರೆ ಇಷ್ಟಪ್ಪ ಇದೆಯಲ್ಲ ಲವಂಗ ಇದು ಬೆಟ್ರಲ್ಲಿ ಆಗೋದು ಇದು. ಹಾಂ ಈ ಮಾಮೂಲಿ ಲವಂಗ ಅಲ್ಲ. ಹಾಂ ಅದೇ ನೋಡಿ ಎಷ್ಟಪ್ಪ ಇದೆ ಕಾಳಿದು. ಹ್ಞೂ 2 ಕಾಳು ಸೇರಿ ಮೆಣಸು ಸೇರಿದ್ರೆ ಅಷ್ಟಪ್ಪ ಇದೆ ಲವಂಗ. ಇದೆಲ್ಲ ಹಾಕ್ತಾರೆ. ಈಗ ನೋಡಿ ಅಲ್ಲಿ ಸಾಂಬಾರು ಗರಂ ಮಸಾಲೆ ಪದಾರ್ಥ ಇದೆಲ್ಲ ಇರುತ್ತೆ. ಹೌದಾ? ಹ್ಞೂ 1200 ರೂಪಾಯಿ ಕೆಜಿ ಇದೆ. ಹೌದಾ? 1200 ಇದು 100 ಗ್ರಾಮಿಗೆ 120 ರೂಪಾಯಿ. ಹ್ಞೂ ದಾಲ್ಚಿನ್ನಿ ಬರುತ್ತಲ್ರಿ? ಹಾಂ ಅದೇ ಹಾಂ ನಿಮ್ಮ ಮನೆ ಹತ್ರ ಅಲ್ಲಿ ನೆಟ್ಟಿದ್ದಾರೆ. ಅದೇ ಅದೇ ಹಾಂ ದಾಲ್ಚಿನ್ನಿ ಚಕ್ಕೆ, ಚಕ್ಕೆ ಅದ್ರ ಜೊತೆ ಎಲ್ಲ ಮಿಕ್ಸ್ ಬಿರಿಯಾನಿ ಎಲೆ ಅಂತಾರಲ್ಲ. ಹಾಂ ಹಾಂ ನಮ್ಮದೇನು ಗಿಡ ಕ್ಲಿಯರಾಗಿ ಗೊತ್ತಾಗಬೇಕು. ಬಿರಿಯಾನಿ ಎಲೆ ಅಷ್ಟೇ ಅಷ್ಟೇ. ಹಾಂ ಅದಕ್ಕೆ ಬರೋದು ಇದು. ಹಾಂ ಹಾಂ ಮೊಗ್ಗೆ ಬರ್ತದೆ. ಆ ಬಿರಿಯಾನಿ ಆಗಿದೆ. ಇದು ಬೀಜ ಬಿಡುತ್ತೆ. ಆ ಬೀಜ ಏನಾಗಿದೆ? ಹಾಂ ಮೊಗ್ಗೆ ಬರ್ತದೆ. ಹಾಂ ಒಳ್ಳಿದೆ ಗಿಡ. ಈ ಬೀಜನೇ ಚೆನ್ನಾಗಿದೆ ಸ್ಮೆಲ್. ಅದಕ್ಕೆನ ಅದು ಎಂಥ ಸ್ಮೆಲ್ಲು ಬರಲ್ಲ ಮಗಂದು. ಅಲ್ಲಿ ಬೆಂಗಳೂರು ಬರ್ತಲ್ಲ. 2 ಥರ ಇದೆ. ಹಾಂ ನಾನ್ ವೆಜ್ ಅವರು ಇದ್ದಾರೆ, ಹಾಂ ಬಳಸ್ತಾರೆ. ಹಾಂ ಇದೆಲ್ಲ ಸಾಂಬಾರು ಪದಾರ್ಥಕ್ಕೆ ಹೋಗುತ್ತೆ. ಹಾಂ ಅಲ್ಲ ಅದು ಸ್ಮೆಲ್ಲೇ ಬರಲ್ಲ. ಇದು ನೋಡಿ ಎಂಥ ಸ್ಮೆಲ್ ಇದೆ. ಚಕ್ಕೆ ಸ್ಮೆಲ್ ಬರುತ್ತೆ. ಹಾಂ ಹಸಿದಾದ್ರೆ ಇನ್ನೂ ಬೇಡ. ಹಾಂ ಬ್ಯಾಟ್ರಲ್ಲಿ ಬೇಡ ಮೈಂಡಲ್ಲಿ ಹಾಕೋದು. ಇದೆಲ್ಲ ಬೆಟ್ಟದಲ್ಲೇ ಆಗೋದು. ಹಾಂ ಬೇರೆ ಎಲ್ಲ ಸಿಗಲ್ಲ ಅವು. ಅದು ಬೆಳೆಸ್ಬೇಕಂತ ಏನಿಲ್ಲ, ತಾನೇ ಬೆಳೆದು ಬಿಡುತ್ತಲ್ಲ. ನಾವು ನೆಟ್ಟು ಮಾಡಿದ್ದೇವೆ. ಹೌದ್ರಾ? ಹಾಂ ಹಾಂ ಅದ್ರ ಬೀಜ ಎಲ್ಲ ತೊಗೊಂಬಂದು ಹಾಕಿದ್ರೆ ನೀವು? ಗಿಡ ಹಾಂ 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 ಕೆಳಗಡೆ ಹಾಕಿದ್ರೆ ಒಂದೇ ಒಂದೇ ರಾಮಪಟ್ರೆ, ಆಮೆಣಸು, ಹಾಂ ಜಾಯಿಕಾಯಿ ಹಾಂ ಎಲ್ಲ ಗರಂ ಮಸಾಲೆ. ಹಾಂ ನಾನ್ ವೆಜ್ ಅದೇ ಎಲ್ಲ ಗ್ರೇಟ್ ಅಂತ. ಹೌದು ಅದೇ ಗ್ರೇಟ್. ಎಲ್ಲ ಗ್ರಾಮ್ ಲೆಕ್ಕ ಕೊಡು, ಕೆಜಿ ಲೆಕ್ಕ. ಕೆಜಿ ಹೌದು ಹೌದು ಹೌದು. ಸೇಮ್ ಕೇಸರಿ ಥರ. ಹಾಂ ಅದೇ ಕೇಸರಿ ಥರ ಸ್ವಲ್ಪ 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 ಕೊಡೋದು. ವಾಟೆಕಾಯಿ ಇದೆ ಒಳ್ಳೆದು. ಯಾಕೆ ಕಡಿಮೆ? ಯಾವುದು? ವಾಟೆಕಾಯಿ ಹುಳಿ ಮಾಡ್ತಾರೆ. ಹುಳಿಕಾಯಿ ನೀವು ಹುಳಿ ನೋಡಿದ್ರೆ ನಾನು ಬಟ್ಟೆ ಚಾನಲ್ ಬಟ್ಟು ನಾನು ಅಡುಗೆ ಮಾಡೋದು. ಹಾಂ 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 ವಾಟೆಕಾಯಿ ಅಂತೇನು ಹಾಂ ಹುಳಿ ಅದು ಹುಳಿ ಹೌದಾ? ಹುಳಿಸಣ್ಣು ಬರ್ಲಿಕ್ಕೆ ಅದು ಹಾಕೋದು. ಓಹೋ ಹಾಂ ನಾವು ಹುಳಿಸಣ್ಣಿಲ್ಲ ನಮ್ಮ ಕಡೆ. ಹೌದೌದು. ವರಿನಹಣ್ಣು ಹೌದಾ? ಕೊಯ್ದ್ಬಿಟ್ಟು ನಾವು ಇಲ್ಲೆಲ್ಲ ನಾಡ್ಕೊಳಕ್ಕೆಲ್ಲ ಹುಣಸೆಹಣ್ಣು ಹಾಕೋದು. ಈ ಕಾಯೆಲ್ಲ ಎಲ್ಲಿ ಸಿಗುತ್ತೀರಿ? ಎಲ್ಲ ಇಲ್ಲೇ ಇದೆಲ್ಲ ಬೆಳೆಯೋದೇ ಬೆಳೆಯೋದೇ ಇಲ್ಲಲ್ಲ. ಕೊಟ್ಟು ಬಡಿಸಿಲ್ಲ. ನೀವು ಸ್ವಲ್ಪ ಮುಂದ್ಕೊಂಡು ಬರೀ ಬಗ್ಗೆ ಇದ್ದಾನೆ. ಹಾಂ ಹಾಂ ಮತ್ತೊಂದು ಬರ್ತಾರೆ ಸಣ್ಣದು ಹಾಂ ಕೋಕಮ್ ಮಾಡೋದು. ಹಾಂ ಹಾಂ ಇನ್ನೇ ನೋಡಿಲ್ಲ ಹಾಂ ಹಾಂ ಕೋಕಮ್ ಅದೇ ಅದೇ ಬೀಜ ಬೀಜ ಕೆಂಪು ಹಣ್ಣು ಹಾಕಿ ಹಾ. ನಾವೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಮಣ್ಣು ತಗೊಂಬಂದು ಹಾಂ ಅದಕ್ಕೆ ಸಕ್ಕರೆ ಹಾಕಿ ಹಾಂ ಇಲ್ಲೇ ಇಲ್ಲಕ್ಕೆ ಹೌದಾ? ತಂಪಾದ್ರೆ ಒಳ್ಳೇದಿದೆ. ಕೋಕಮ್ ಹಾಂ ಕೋಕಮ್ಮೆ ಒರಿಜಿನಲ್ ಇದು. ಹೌದಾ? ಹಾಂ ನಾವು ಗಿಡ ಕೊಯ್ದು ಮಾಡ್ತೀವಿ. ಹಾಂ ಹಣ್ಣುಕಾಯಿ ಮಾಡಿ ಕೊಡ್ತೀವಿ. ಹಾಂ ಹಲಸಿನಕಾಯಿ ಇದೆ. ಹಾಂ ಹಣ್ಣುಕಾಯಿ ಅದೇ ಅದೇ ಹಲಸಿನಕಾಯಿ ಇದೆ. ಚಾ ಗಂಡ ಹ್ಞೂ ಒಳ್ಳೆ ಸ್ಮೂತ್ ಆಗಿದೆ ನೋಡಿ, ಗಟ್ಟಿನೇ ಇಲ್ಲ. ಚೆನ್ನಾಗಿ ಒಣಗಿಸ್ಬಿಟ್ಟು ಫ್ರೈ ಮಾಡ್ಬಿಡು. ಮಾಡ್ಬಿಡಿಲ್ಲ ಹಸಿನೇ ಹಚ್ಚಿನ ಡೈರೆಕ್ಟಿಗೆ. ಹಸಿನೇ ಎಣ್ಣೆಗೆ ಹಾಕಿ. ಹಾಂ ಸೇಮ್ ಚಿಪ್ಸ್ ಥರನೇ. ಒಳ್ಳೆ ಒಳ್ಳೆ ಚಿಪ್ಸ್ ಇದೆ. ಹೌದಾ? ಹಣ್ಣುಕಾಯಿ ಹಲಸಿನಕಾಯಿ ಚಿಪ್ಸು ಸಾಕದಾಗಿದೆ. ಬಾಯ ಇಡ್ರೆ ಹಂಗೆ ಕರಿಬಿಡುತ್ತೆ. ನೆನ್ಕಿದ್ದಾವ ಮಕ್ಕಳು ಭಯಂಕರ ಇಷ್ಟ. ಹೌದಾ? ಇದು ಒಳ್ಳೆ ಬೆಸ್ಟ್ ಇದೆ, ಆರೋಗ್ಯಕ್ಕೆ ಒಳ್ಳೇದಿದೆ. ಆ ಚಿಪ್ಸ್ ತಿನ್ನೋಬಾರ್ದ ಇನ್ನೇ ತಿನ್ಬೋದು. ಆ ಚಿಪ್ಸಲ್ಲಿ ಏನಿದೆ ಫ್ಯಾಟು. ಈಗೆಲ್ಲ ಬಟಾಟೆ ಮಟನ್ ಬೇರೆ ಬೇರೆ ಬರ್ತದೆ ರೇಸ್ ಗೀಸ್. ಅದಕ್ಕಿಂತ ಇದು ಬೆಸ್ಟ್ ಅಲ್ವಾ? ಇದು ಕಾಸ್ಟ್ಲಿ. ಅದೇ ಹಾಂ ಇದು ಕಾಸ್ಟ್ಲಿ ಆಗ್ಬಿಡುತ್ತೆ. ಈ ಪ್ರೊಸೆಸಿಂಗ್ ಜಾಸ್ತಿ ಅಲ್ಲ ಇದೆ. ಕ್ಲೀನ್ ಮಾಡಬೇಕು, ತೆಗಿಬೇಕು ಅದನ್ನು. ನಂಗೆ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ. ಜಾಸ್ತಿ ಬೆಳಿಬಾರ್ದು. ಹೌದು, ಎಳೆ ಇದ್ದಾಗಲೇ ಕೊಯ್ಬೇಕು. ಅದು ಕರೆಕ್ಟಾಗಿ ನೋಡ್ಬೇಕಲ್ಲ, ನೋಡಿ ನೋಡಿ ಕೊಯ್ಬೇಕು. ಸ್ವಲ್ಪ ಹಣ್ಣಾಗಿತ್ತು ಅಂದ್ರೆ ವೇಸ್ಟ್ ಅದ.
ಸುಮ್ಮನಲ್ಲ ಜಾಸ್ತಿ ಬೆಳೆದ್ರೆ ಮುಗೀತು ಮುಗೀತಲ್ಲ ಹಾಂ ಬರೋಲ್ಲ ಈ ಕ್ವಾಲಿಟಿ ಬರೋದು ಹಾಂ ಅದೇ ದಪ್ಪಗಾಗೋದು ದಪ್ಪಗ ಹ್ಞೂ